ಸಿದ್ದರಾಮಯ್ಯ ವಿರುದ್ಧ ಗೆದ್ದು ಬೀಗಿದ ಡಿಸಿಎಂ ಡಿಕೆಶಿ. ರಾಜ್ಯ ಕಾಂಗ್ರೆಸ್ಗೆ ಮ್ಯಾನೇ ಬಾಸ್ ಎಂದ್ರ ಡಿಕೆಶಿ. ಕಾಂಗ್ರೆಸ್ ಆಂತರಿಕ ಯುದ್ಧದಲ್ಲಿ ಡಿಕೆಶಿಯದ್ದೇ ಮೇಲುಗೈ. ಆಪ್ತರನ್ನ ದಡ ಸೇರಿಸುವಲ್ಲಿ ಡಿಸಿಎಂ ಡಿಕೆಶಿ ಯಶಸ್ವಿ. ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಆಯ್ಕೆಯಲ್ಲಿ ಗೆದ್ದ ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡಿರೋ ಸೌಮ್ಯ ರೆಡ್ಡಿ ಆಯ್ಕೆ ಹಿಂದಿದೆ ಡಿಕೆ ಶಿವಕುಮಾರ್ ಕೈವಾಡ. ಡಿಕೆಶಿ ದೆಹಲಿ ಹೋಗುತ್ತಿದ್ದಂತೆ ಹೊರಬಿತ್ತು ನೇಮಕದ ಆದೇಶ. ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿದ್ದ ನಿರ್ಗಮಿತ ಅಧ್ಯಕ್ಷೆ. ಸಿದ್ದು ಬಣದ ಪುಷ್ಪಾ ಅಮರನಾಥ್ಗೆ ಎಐಸಿಸಿ ಕೋಕ್. ಪುಷ್ಪಾ ಜಾಗಕ್ಕೆ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ನೇಮಕ. ಈ ಹಿಂದೆ ಡಿಕೆಶಿ ಸಿಎಂ ಆಗಬೇಕು ಎಂದಿದ್ದ ಸೌಮ್ಯ ರೆಡ್ಡಿ ಒಕ್ಕಲಿಗರ ಸಭೆಯಲ್ಲಿ ಹೇಳಿಕೆ ನೀಡಿದ್ದ ಸೌಮ್ಯ ರೆಡ್ಡಿ ನಿಷ್ಠೆಗೆ ಅಧ್ಯಕ್ಷೆ ಪಟ್ಟ ಕಟ್ಟಿದ ಕೆಪಿಸಿಸಿ ಅಧ್ಯಕ್ಷ. ಸಿದ್ದರಾಮಯ್ಯ ವಿರುದ್ಧ ಗೆದ್ದು ಬೀಗಿದ್ದಾರಾ ಹೇಗೆ ಡಿಸಿಎಂ ಡಿಕೆ ಶಿವಕುಮಾರ್? ರಾಜ್ಯ ಕಾಂಗ್ರೆಸ್ಗೆ ನಾನೇ ಬಾಸ್ ಎಂದ್ರ ಡಿಕೆ ಶಿವಕುಮಾರ್. ಕಾಂಗ್ರೆಸ್ನ ಆಂತರಿಕ ಯುದ್ಧದಲ್ಲಿ ಡಿಕೆ ಶಿವಕುಮಾರ್ ಮೇಲುಗೈ ಸಾಧಿಸಿದ್ದಾರೆ. ಆಪ್ತರನ್ನ ದಡ ಸೇರಿಸುವಲ್ಲಿ ಡಿಸಿಎಂ ಡಿಕೆಶಿ ಯಶಸ್ವಿಯಾಗಿದ್ದಾರೆ. ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಆಯ್ಕೆಯಲ್ಲಿ ಗೆದ್ದು ಬೀಗಿದ್ದು ಡಿಕೆಶಿ ಬಣದಲ್ಲಿ ಸೌಮ್ಯ ರೆಡ್ಡಿ ಗುರುತಿಸಿಕೊಂಡಿದ್ರು. ಸೌಮ್ಯ ರೆಡ್ಡಿ ಆಯ್ಕೆ ಹಿಂದಿದೆ ಡಿಕೆ ಶಿವಕುಮಾರ್ ಅವರ ಕೈವಾಡ. ಡಿಕೆಶಿ ದೆಹಲಿ ಹೋಗುತ್ತಿದ್ದಂತೆ ಹೊರಬಿತ್ತು ನೇಮಕದ ಆದೇಶ. ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿದ್ದ ಪುಷ್ಪಾ ಅಮರನಾಥ್ಗೆ ಎಐಸಿಸಿ ಕೋಕ್ ನೀಡಿದೆ. ಪುಷ್ಪಾ ಜಾಗಕ್ಕೆ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ನೇಮಕಗೊಂಡಿದ್ದಾರೆ. ಈ ಹಿಂದೆ ಡಿಕೆಶಿ ಸಿಎಂ ಆಗಬೇಕು ಎಂದಿದ್ದ ಸೌಮ್ಯ ರೆಡ್ಡಿ ಒಕ್ಕಲಿಗರ ಸಭೆಯಲ್ಲಿ ಹೇಳಿಕೆ ನೀಡಿದ್ರು. ಸೌಮ್ಯ ರೆಡ್ಡಿ ನಿಷ್ಠೆಗೆ ಅಧ್ಯಕ್ಷೆ ಪಟ್ಟ ಕಟ್ಟಿದ ಕೆಪಿಸಿಸಿ ಅಧ್ಯಕ್ಷ.